ಎಂಥವು ಬರ್ತಾವ. ಗಣಮಕ್ಕಳು ಅವರು ಕೆಲವೊಬ್ರು ಮಾತು ನೋಡ್ಬೇಕ್ರಿ, ಏನ್ ತುಂಬಿ 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 ತುಳಿಕಿ ಮಾತು ಹೊರಗೆ ಬರ್ತಿರ್ತಾವ. ಅವರು ದೊಡ್ಡ ದೊಡ್ಡ ಮಂದಿವು. ಯಾರ ಬಡು ಮನುಷ್ಯ ಹೋಗುವಾಗ ಸಾವುಕಾರಗ ನಮಸ್ಕಾರ ರೀ ಸಾವುಕಾರ ಅಂತಂದ್ರೆ ಇವ್ ಸಾವುಕಾರ ಹಾಳೆ ನಮಸ್ಕಾರ ಮಾಡಬೇಕು ಮಾಡಬಾರದು? ಮಾಡಬೇಕು. ಮಾನವೀಯತೆ ಇತ್ತು ಅಂತಂದ್ರ ಹೊಳ್ಳೆ ಆ ಬಡವನೇ ಇರ್ಲಿ ಯಾರೇ ಇರ್ಲಿ ನಿನಗ ನಮಸ್ಕಾರ ಮಾಡಿದ ಅಂದ್ರ ಪ್ರತಿಯಾಗಿ ನೀನು ಒಂದು ಸಾರಿ ನಮಸ್ಕಾರಪ್ಪ ಅಂದ್ರೆ ಏನಾಗ್ತದ? ಬಸವಣ್ಣ ಅನ್ಲಿಲ್ಲ, ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ. ಹೇ ಪರಮಾತ್ಮ, ಈ ಜಗತ್ತಿನೊಳಗ ಯಾವತ್ತೂ ನನ್ನ ಕೈ ಮುಗಿದಿರ್ಬೇಕು ನೋಡಪ್ಪ. ಬಡವರಿಗೆ, ದೀನರಿಗೆ, ದಲಿತರಿಗೆ, ಆನಂತರ ಸಣ್ಣವರಿಗೆ, ದೊಡ್ಡವರಿಗೆ, ಆ ಜಾತಿ ಈ ಜಾತಿ ಅನ್ಲಾರ್ದ ಎಲ್ಲರಿಗೂ ಒಟ್ಟು ನನ್ನ ಕೈ ಮುಗಿದಿರ್ಬೇಕು. ಅದ್ರ ಜೊತೆಗೆ ನನ್ನ ತಲೆ ಹಿಂಗ ಬಾಗಿರ್ಬೇಕು ನೋಡಪ್ಪ. ಬಾಗಿದ ತಲೆ ಮುಗಿದ ಕೈ ಆಗಿರಿಸು ಕೂಡಲ ಸಂಗಮ ದೇವ. ಬಡು ನಮಸ್ಕಾರ ಸಾವುಕಾರ ಅಂದ್ರ ಕೆಲವೊಬ್ರು ನೋಡ್ಬೇಕು ಸಾವುಕಾರಗಳಿಗೆ ಹೆಂಗಂತಂದ್ರೆ ಅವ್ ನಮಸ್ಕಾರ ಅಂದ್ರೆ ಇವ್ ಸಾವುಕಾರ ನಮಸ್ಕಾರ ಅನ್ನಂಗಿಲ್ಲ, ಅಂದೊಕ್ಕ. ಈ ತುಂಬಿರತಕ್ಕಂಥ ಅಹಂ ಭಾವನೆ ಏನದಲ್ಲ, ಒಂದಿನ ಅದಕ್ಕೆ ಒಬ್ರು ಯಾರು ಹಾಡ್ಯಾರಲ್ಲ, ನಾನು ನಾನು ಎಂದು ಮೆರೆಯಬ್ಯಾಡ ಮೂಡ, ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ನಾನು ನಾನು ನಂದು ನಂದು ಅಂತ ಮರಿಬೇಡ. ಯಾಕಂದ್ರೆ ಈ ಮಣ್ಣು ಈ ದೇಶದ ರಾಜರನ್ನ ನುಂಗದಪ್ಪ. ಈ ಮಣ್ಣು ನೀ ಯಾವ ಮೂಲಿ ಸಾವುಕಾರೋ? ನಿಂದೆಟ್ಟಿದ್ದಿತ್ತು ಶ್ರೀಮಂತಿಕೆತನ, ನಿಂದೆಟ್ಟಿದ್ದಿತ್ತು ಸಾವುಕಾರತನ. ಈ ಮಣ್ಣು ಎಂತೆಂಥವರನ್ನ ತನ್ನ ಒಡಲಲ್ಲಿ ಮುಚ್ಚಗೊಂಡದ. ಅದಕ್ಕೆ ಸ್ವಲ್ಪ ಬಾಗಿ ನಡೆಯೋದನ್ನು ಕಲಿ. ಮಾತು ನಮ್ಮ ಬದುಕನ್ನ ತೋರಿಸ್ಕೊಡ್ತದಂತ. ನಿಮ್ಗೆ ಗೊತ್ತಿರುವ, ನಿಮ್ಮ ಮನ್ಯಾಗ ಅನ್ನ ಮಾಡ್ತೀರಲ್ಲ, ಅಣ್ಣ ಕುದ್ದತಿ ಇಲ್ಲ ಅನ್ನೋದಕ್ಕ ಎದರ ಮ್ಯಾಗ ಗೊತ್ತು ಮಾಡ್ಕೋತೀರಿ? ಈಗಿನವ್ರನ್ನ ಈ ಪ್ರಶ್ನೆನ ಕೇಳಬಾರ್ದ್ರಿ. ಯಾಕಂದ್ರೆ ಹಿಂದಿನ ನಮ್ಮ ಆಯಿಗಳನ್ನ ಕೇಳಿದ್ರೆ ಅವ್ರೇನಂತಾರಂದ್ರ ಒಲಿ ಇರ್ತಿತ್ತರ, ಒಲಿ ಮ್ಯಾಗ ಗಡಿಗೆ ಇಡ್ತಿದ್ರ, ಗಡಿಗ್ಯಾಗ ಅಕ್ಕಿ ಹಾಕ್ತಿದ್ರು. ಅನ್ನ ಕುದ್ದತ್ತಿಲ್ಲ ನೋಡಾಕ ಅವ್ರು ಹಿಂಗ ಒಂದ್ ಅಗಳು ತಗೊಂಡು ಹಿಂಗ ಹೆಚ್ಚಿಕ್ಕಿ ಕುದ್ದತ್ತಿಲ್ಲ ನೋಡ್ತಿದ್ರು. ಈಗ ನೀವು ಹಂಗಿಲ್ಲ, ಕುಕ್ಕರ್ ತರುದತಿ, ಅದ್ರಾಗ ನೀರ್ ಹಾಕಿ ಬಾಯಿ ಅದ್ರದ್ದು ಮುಚ್ಚಿ ನಿಂಬುದು ಮುಚ್ಕೊಂಡ ಅದ ಶಿರ್ರಂತ ಶೀಟಿ ಹೊಡಿತಕ್ಕ. 3 ಶೀಟಿ ಹೊಡಿತಂದ್ರ ಕುದ್ದತಿ ಅಂತ ನಿಮಗೆ ಗೊತ್ತು ಮಾಡ್ಕೊಂಡ್ಬಿಡ್ತೀರಿ. ಆಗಿನ ಮಂದಿ ಹಂಗಿಲ್ಲ. ಏನಂದ್ರ ಹಿಂಗ ಅನ್ನದ ಅಗಳ ಹೆಚ್ಚಿಕಿದ್ರ ಅಟ್ಟು ಎಲ್ಲ ಹೆಚ್ಚಕೋದನ್ರಿ. ಮತ್ತದನ್ನ ಗಡಿಗ್ಯಾಗಿನ ಅಣ್ಣ ಪೂರ ಕುದ್ದತ್ತೆ ಇಲ್ಲೋ ಅಣ್ಣಾಕ ಪೂರ ಗಡಿಗ್ಯಾಗ ಕೈ ಹಾಕಿ ಹಿಂಗ ತಿರುಗುವ ಅವಶ್ಯಕತೆ ಇಲ್ಲ. ಬರೇ ಒಂದು ಅಗಳು ಹಿಂಗ ಹೆಚ್ಚಿಕಿದ್ರ ಅನ್ನ ಕುದ್ದತಿ ಅನ್ನೋದು ಹೆಂಗ ಗೊತ್ತಾಗ್ತದಲ್ಲ, ಹಂಗ ನಿನ್ನ ಬಾಯಿಂದ ಒಂದು ಮಾತು ಹೊರಗೆ ಬತ್ತಂದ್ರ ನೀನು 50 ವರ್ಷದ ಬದುಕಿದ ಬದುಕು ಹೆಂಗಾಯ್ತಂತ ಅವ್ರು ಹೇಳ್ಬಿಡ್ತಾರ್ರಿ ಮಗ್ಗಲ್ದವ್ರು. ಬರೇ ಒಂದು ನಿನ್ನ ಮಾತಿನ ಮ್ಯಾಗ. ಹಾದ್ಯಾಗ ಹೋಗುವಾಗ ಯಾರ ಹೆಣ್ಮಕ್ಳು ಭೇಟಿ ಆದ್ರಂದ್ರ ಸಣ್ಣಕ್ಕಿದ್ಲಂದ್ರ ತಂಗಿ, ದೊಡ್ಡಕ್ಕಿದ್ಲಂದ್ರ ಯಕ್ಕ, ವಯಸ್ಸಾಗಿತ್ತಂದ್ರ ಯವ್ವ, ಅದಕ್ಕಿ ವಯಸ್ಸಾಗಿತ್ತಂದ್ರ ಅಜ್ಜಿ ಅಂದ್ ಮಾತಾಡ್ಬೇಕಿಲ್ಲ. ಕೆಲವೊಬ್ರು ಮಾತಾಡ್ತಿರ್ತಾರ, ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋದಿಲ್ಲ, ಹೆಣ್ಣು ಮಕ್ಕಳಿಗೆ ಕಿಮ್ಮತ್ತು ಕೊಡೋದಿಲ್ಲ. ಏನಾರ ಮಾತಾಡೋದು, ಏಕವಚನದಿಂದ ಏನಾರ ಮಾತಾಡೋದು. ದಯವಿಟ್ಟು ತಿಳ್ಕೋರಿ, ಜಗತ್ತಿನೊಳಗ ಯಾವ ಊರೊಳಗ ಯಾವ ಮನೆಯೊಳಗ ಹೆಣ್ಣಿಗೆ ಅಪಮಾನ ಆಗುತ್ತದಲ್ಲ, ಆ ಮನೆ ಆ ಊರು ಎಂದೂ ಉದ್ಧಾರ ಆಗೋದಿಲ್ಲ. ಇದು ಪಕ್ಕ ನಾವು ತಿಳ್ಕೋಬೇಕು. ಎಂದಿಗೂ ಹೆಣ್ಣು ಮಗಳನ್ನ ಅಗೌರವದಿಂದ ನಾವು ಎಂದೂ ನೋಡಿಕೊಳ್ಳಬಾರದು ತಾಯಂದಿರ. ಆ ರೀತಿಯೊಳಗ ಮಾತಿನಿಂದ ನಾವು ಚಂದ ಮಾತನಾಡುವುದನ್ನು ಕಲಿಬೇಕು. ಮನೆಯೊಳಗೆ ಹೆಂಗೆ ಮಾತಾಡಬೇಕು, ಏನು ಮಾತಾಡಬೇಕು, ನಮ್ಮ ಗವಾಯಿಗಳೊಂದು ಹಾಡ್ತಾರೆ.
ನಿನಗೆ ಏನೂ ಅನ್ನಂಗಿಲ್ಲ, ಅವರು ಸುಮ್ಮಿರ್ತಾರ. ಆದ್ರ ನಾವೆಲ್ಲ ಸುಮ್ಮಿದ್ರು ಮ್ಯಾಲೊಬ್ಬ ಕುಂತನ, ಅವ ಸುಮ್ಮಿರಂಗಿಲ್ಲ. ಊರಿಗೆ ನಾವು ಕೆಲವೊಂದು ಅಂತ ಮಂದಿ ಇರ್ತಾರ್ರಿ, ಊರೊಳಗಾಗಲಿ ಎಲ್ಲೋ ಕೆಟ್ಟ ಮಂದಿ ಇರ್ತಾರೆ. ಒಬ್ಬ ಮನುಷ್ಯ ಇಡೀ ಊರಿಗೆನ ಕೆಟ್ಟ ಬಯಸ್ತಿದ್ದಂತ, ಒಟ್ಟು ಯಾವತ್ತೂ ಅವನಲ್ಲಿ ದುರಾಚಾರ, ದುರ್ಬುದ್ಧಿ, ಹೆಣ್ಣು ಮಕ್ಕಳಿಗೆ ಏನಾರ ಮಾತಾಡೋದು, ಅಥವಾ ಅವರು ಮನೆಯಾಗಿಂದ ಏನಾರ ತುಡುಗು ಮಾಡೋದು, ಅಥವಾ ಅವ್ರ ಮನ್ಯಾಗ ಜಗಳ ಹಚ್ಚೋದು, ಇಡೀ ತನ್ನ ಆಯುಷ್ಯವನ್ನೆಲ್ಲ ಕೆಟ್ಟ ಬಯಸಿದ ಪ್ರತಿ ಗಂಡ್ಮಕ್ಕಳಿಗೆ, ಹೆಣ್ಮಕ್ಕಳಿಗೆ, ಸಣ್ಣವ್ರಿಗೆ ಚಲೋ ಇದ್ರು ಗಂಡ ಹೆಂಡತಿ ಅಂದ್ರೆ ಅಲ್ಲಿ ಹೋಗಿ ಏನಾರ ಸುಳ್ಳು ಹೇಳಿ ಅವು ಕೆಡ್ಡಕ್ಕೂ ಜಗಳ ಹಚ್ಚೆ ಬರೋದು. ಆ ನಂತರ ಒಂದೊಂದು ಮಣಿ ಸರ್ವನಾಶ ಮಾಡಿಬಿಟ್ಟಿದ್ದ ಯಾವತ್ತು ಡಕಾಯತ, ನಾಲಾಯಕ, ಲಪಂಗ ಮನುಷ್ಯ. ಕೊನೆಗೆ ಅವನ ಆಯುಷ್ಯ ಆಯಿತು. ಮತ್ತು ಅವನಿಗೆ ಒಂದು ಸಾವು ಬರುವುದಲ್ರಿ. ಮಲ್ಕೊಂಡ, ಊರ್ ಹೊರಗೆ ಗುಡಿಸಲ, ಹೊರಗಡೆ ಒಂದು ಕಾಟ್ ಇತ್ತು, ಅದರ ಮ್ಯಾಗ ಮಲ್ಕೊಂಡಿದ್ದ. ಸಾಯುವ ಸಂದರ್ಭದೊಳಗೆ ಇಡೀ ಊರ್ ಮಂದಿನ ಬರಾಕ್ ಹೇಳಿದ. ಇಡೀ ಊರ್ ಮಂದಿಗೆ ಬರಾಕ್ ಹೇಳಿದಾಗ, ನಾ ಸಾಯಾಕತ್ತೇನೆ, ಎಲ್ಲರಿಗೂ ಬರ್ರಿ ಅಂತ ಎಲ್ಲರಿಗೂ ಹೇಳಿ ಕಳಿಸಿದ. ಬರ್ತಾರೇನ್ರಿ ಮಂದಿ? ಯಾರು ಬರ್ತಾರ? ಬರಂಗಿಲ್ಲ, ಯಾರು ಬರ್ಲಿಲ್ಲ. ಆದ್ರ ಆ ಜನರಿಗೆ ಕರಿಬೇಕಂತ ತಿಳ್ಕೊಂಡು ಅಳ್ಳಾಕತ್ತಿದ. ಅದರಾಗ ಒಬ್ಬ ಊರವ್ರಿಗೆ ಹೇಳ್ದ, ಸಾಯಕ ಬಂದತ್ಯೋ, ಇಂದ ನಾಳೆ ಸಾಯಕತ್ಯದ, ಏನೋ ಅದರ ಕರ್ಮ ಏನಾರ ಮಾಡ್ಯಾನ, ಅವನ ಕರ್ಮ, ಅವನ ಪಾಪ ಅವನು ಸುತ್ತಿರ್ತದ, ಸಾಯುವಾಗ ಕರೆಯಕತ್ತೇನಂದ್ರ ಹೋಗಿ ಬರು ನಡ್ರಿ ಅಂತ ತಿಳ್ಕೊಂಡು ಒಬ್ಬ ಒಳ್ಳೆ ಮನುಷ್ಯ ಎಲ್ಲರನ್ನು ಕರ್ಕೊಂಡು, ಹೆಣ್ಮಕ್ಳು, ಗಂಡ್ಮಕ್ಳು, ಹುಡುಗರು, ಇಡೀ ಊರು ಮಂದಿನ ಹಾದ್ರಿ. ದೊಡ್ಡ ಊರು ಹೊರಗೆ ಜಾಗ ಇತ್ತು, ಪಟ್ಟಂಗಳ ಎಲ್ಲರೂ ನಿಂತರು. ಇವ ಕಾಟಾದ ಮ್ಯಾಗ ಮಲ್ಕೊಂಡಿದ್ದ, ಹೇಳಕ್ಕಾಗಲಾರದಷ್ಟು ಆರಾಮ ತಪ್ಪಿ ಇನ್ನೇನು ಸಾಯುವಂಗಾಗಿದ್ದ. ಎಲ್ಲರನ್ನೂ ನೋಡಿ ಅಳ್ಳಾಕತ್ತಿದ. ನಾನು ಮಾಡಬಾರದ್ದು ಮಾಡೇನ್ರಿ ಅಪ್ಪ, ನಿಮ್ಮ ಮನೆಗೆ ಮಾಡಬಾರದ ಅನ್ಯಾಯ ಮಾಡೇನಿ, ನಿಮಗೆ ಕೊಡಬಾರದ ಕಷ್ಟಗಳನ್ನು ಕೊಟ್ಟೀನಿ, ಮಾಡಬಾರದ ಪಾಪ ಮಾಡೀನಿ. ನಾನು ಮಾಡಿದ ಪಾಪ 1000 ಜನ್ಮದಲ್ಲಿ ಹುಟ್ಟಿ ಬಂದು ನಾಯಿ, ನರಿ, ಹಂದಿ, ಕತ್ತಿಯಾಗಿ ಹುಟ್ಟಿ ಬಂದು ನಿಮ್ಮ ಮನ್ಯಾಗ ಸೇವಾ ಮಾಡಿದರೂ ತೀರಲಾರದಷ್ಟು ಪಾಪ ಮಾಡೀನಿ ನಾನು. ಆದ್ರೆ ನನಗೊಂದೀಟು ಮನಸ್ಸಿಗೆ ಸಮಾಧಾನ ಆಗಬೇಕಾದ್ರೆ ನೀವೆಲ್ಲರೂ ಕೂಡಿ ಒಂದು ಕೆಲಸ ಮಾಡ್ಬೇಕು ಅಂದ್ರೆ ನಾ ಸಮಾಧಾನಲೆ ಸಾಯ್ತು ನಂದ. ಏನು ಹೇಳಪ್ಪ ಅಂದ್ರು ಊರು ಮಂದಿ ಎಲ್ಲ, ಏನಿಲ್ಲ, ನೀವೇನು ಮಂದಿ ಬಂದಿರಲ್ಲ, ಎಷ್ಟು ಮಂದಿ ಅದಿರಲ್ಲ, ಎಲ್ಲರೂ ನಿಮ್ಮ ಕಾಲನು ತಗೊಂಡು ಒಟ್ಟು ನನ್ನ ಬಡಿಬೇಕು. ಎಟ್ಟರ ಯಾಕೊಲ್ಲಕ್ಕೆ ನಾ ಮಾಡಿದ ಪ್ರಾಯಶ್ಚಿತ್ತ ಹೋಗ್ತದ, ನಾ ಮಾಡಿದ ಪಾಪ ಹೋಗ್ತದ, ಎಲ್ಲರೂ ನೀವು ನಿಮ್ಮ ಕಾಲಾಗಿನೂ ತಗೊಂಡು ನನ್ನ ಬಡಿಬೇಕಂದಾಗ ಅವ್ರಂದ್ರು, ಬ್ಯಾಡ್ ಬಿಡೋ ಮಾರಾಯ, ಎಲ್ಲಿದ ನಾವು ನಿನ್ನ ಬಡಿನು, ನಿನ್ನ ಕರ್ಮ ನಿನ್ನ ಸುತ್ತಿರ್ತದ, ಮಾಡಬಾರದು ಮಾಡಿ ದೇವ್ರು ನಿನಗೇನು ಕೊಡ್ತಾನೆ ಶಿಕ್ಷಾ ಅದನ್ನ ಅನುಭವಿಸ್ಕೊತ ಹೋಗು, ನಾವೇನ್ ನಿನಗೆ ಕೊಡಂಗಿಲ್ಲ, ನಾವೇನ್ ನಿನ್ನ ಬಡಿಯಂಗಿಲ್ಲ ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ. ಒಟ್ಟು ಹಠ ಹಿಡ್ದ, ಒಟ್ಟು ನೀವು ನನ್ನ ಬಡಿಯಬೇಕ್ರಿ. ಎಲ್ಲರೂ 8 ಮಂದಿ ಬಂದಿರಿ, ಒಂದೊಂದು ಏಟರ ಯಾವಲ್ಲಕ್ಕೆ ನೀವು ಬಡಿಬೇಕಂತ ಹೇಳಿ ಬಹಳ ಕಳಕಳಿಯಿಂದ ಬೇಡ್ಕೊಳಕತ್ತಿದಾಗ, ಇನ್ನು ಆತ ಬಿಡಪ್ಪ ನೋಡುನು, ಅವನ ಕೊನೆ ಆಸೆ ಅದ ಕಾಣ್ತತಿದು. ಆತಂತ ಯಾರು ಹೆಣ್ಮಕ್ಳು, ಯಾರು ಗಂಡ್ಮಕ್ಳು, ಯಾರು ಹುಡುಗರು ತಮ್ಮ ಕಾಲನ್ನು ತಗೊಂಡು ಒಬ್ಬ ಜೋರ್ಲೆ ಬಡದು, ಒಬ್ಬ ಸಾವಕಾಸ ಬಡದು, ಹಂಗ ಅಟ್ರು ಅವರು ಇವರು ಕೂಡಿ ಬಡ್ಯಾಕತ್ತಿದ್ರು. ಇಷ್ಟು ಬಡ್ಯಾಕ 10 ಗುಡದ ನಿಮ್ಗೆ ಹೇಳ್ತನ್ರಿ, ಪೊಲೀಸ್ ಸ್ಟೇಷನ್ಗಳಿಂದ ಒಂದು 10-15 ಜಾಳಿಗೆ ಗಾಡಿ, 4-5 ಮಂದಿ ಪೊಲೀಸರು, 2-3 ಮಂದಿ PSIಗಳು ಒಟ್ಟರು ಬಂದು ಈ ಬಡ್ಯಾವ್ರನ್ನ ಗೇರ ಹಾಕಿ ಬಿಟ್ರಿ. ಯಾಕಂದ್ರೆ ಈ ಸಾಯು ಮನುಷ್ಯ ಇವ್ರು ಬರೋಕ್ಕಿಂತ ಮೊದಲು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಊರು ಮಂದೆಲ್ಲ ನನ್ನ ಚಪ್ಪಲ್ಲೇ ಬಡ್ಯಾಕತ್ತಾರ ಅಂತ ಕಂಪ್ಲೀಟ್ ಕೊಟ್ಟಿದ್ದ ಫೋನ್ಯಾಗ. ಹೆಂಗಿರ್ವಕ್ ನೋಡ್ರಿ, ಅವು ಪಾಪ ಸಾಯುತಕ ನಮ್ಮನ್ನ ಕಾಡೇದಿಯೋ ಮಾರಾಯ. ಪೊಲೀಸರನ್ನ ಕೇಳಿದ್ರೆ ಅವ್ರು ಯಾಕ್ರಿ ಅನ್ಕೊಲ್ಲ, ಅಲ್ಲ ಅವನ್ಯಾಕ ಬಡ್ಯಾಕತ್ಯಾರಿ, ಅವ ಬಡಿ ಅಂದಾನ್ರಿ. ಅವ್ರು ಬಂದು ಪೊಲೀಸ್, ಇಲ್ರಿ ನಾ ಏನ್ ಅಂದಿಲ್ರಿ, ತಗೋ
ನಾ ಅವ್ರಿಗೆ ಕೆಟ್ಟ ಮಾಡೇನ ಅಂತೇಳಿ ಈಗ ನಂದೆಲ್ಲ ನಿತ್ತದರಿ, ನನಗೆ ಏನ್ ನೀಗಂಗಿಲ್ಲ, ಅದಕ್ಕೆ ಈಗಾರ ಬಡ ತೀರಿಸ್ಕೋಬೇಕಂತ ಬಂದಾರಿ ಅಂತ ಹೇಳಿದ್ರು. ಎಲ್ಲ ತರನು ಅರೆಸ್ಟ್ ಮಾಡಿದ್ರಿ, ಮನೆಗೆ ಒಂದೊಂದು ಅಡ್ಡಾಡು. ಯಾಕಂದ್ರ ಇದರ ಅತಿರೇಕ ಅನ್ನೋದೇನದ ನೋಡ್ರಿ, ದುಷ್ಟತನದ ಅತಿರೇಕದ ಪರಮಾವಧಿ ಅಂತಾರಲ್ಲ, ಅಂಥವು ಇರ್ತಾವ ಊರಾಗ, ಅಂಥವು ಇರ್ತಾವ. ಅದಕ್ಕೆ ಮನುಷ್ಯ ಏನಪ್ಪ ಅಂತಂದ್ರ ಮಾತಿನಿಂದ ಒಳ್ಳೆಯದನ್ನ ನಾವು ಯಾವತ್ತು ಮಾತನಾಡಬೇಕು. ಶ್ರುತೇನ, ನಾವೇನ್ ಮಾತಾಡ್ತೀವಿ, ನಾವು ಯಾವ ರೀತಿ ಇರ್ತೀವಿ ಅನ್ನೋದನ್ನ ಜನ ನಮ್ಮನ್ನು ಗಮನಿಸ್ತಾರ, ಪರೀಕ್ಷಾ ಮಾಡ್ತಾರ, ಕೆಟ್ಟ ಮಾಡ್ತಾರ. ಎರಡನೇದ್ದು ಶೀಲೇನ, ನಮ್ಮ ಶೀಲದ ಬಗ್ಗೆ, ನಮ್ಮ ಆಚಾರದ ಬಗ್ಗೆ, ನಮ್ಮ ವಿಚಾರದ ಬಗ್ಗೆ ಜನ 24 ತಾಸು ನಮ್ಮನ್ನ ನೋಡ್ತಿರ್ತಾರ ಜನ. ನಾವು ಅದಕ್ಕೆ ಹೊರಗೆ ಹೋದ್ರ, ಹೊರಗೆ ಹೆಜ್ಜೆ ಇಟ್ರ ನಾವು ಹೆಂಗ ಹೋಗ್ಬೇಕು, ಯಾರು ಕೂಡ ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು, ಹೊಳ್ಳಿ ನಾವು ಯಾವಾಗ ಮನೆಗೆ ಬರ್ಬೇಕು. ನಮ್ಮ ಮನೆತನದ ಘನತೆ ಏನದ, ನಮ್ಮ ಮನೆತನದ ಗೌರವ ಅನ್ನೋದೇನದ, ಅದನ್ನು ನಾವು ಎಂದೂ ಕೆಡಿಸಬಾರದು ತಾಯಂದಿರ, ಕೆಡಿಸಬಾರದು. ನಾನೊಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ, ಏನಂತಂದ್ರೆ ಇವತ್ತಿನ ದಿನಮಾನದಲ್ಲಿರ್ತಕ್ಕಂಥ ಗಂಡು ಮಕ್ಕಳು, ಈ ವಿದ್ಯಾರ್ಥಿ ಮಿತ್ರರು, ತರುಣ ಮಿತ್ರರು, ಕಾಲೇಜಿಗೆ ಹೋಗ್ತಕ್ಕಂಥ ನನ್ನ ಯುವತಿಯರು, ಹೈಸ್ಕೂಲ್ಗೆ ಹೋಗ್ತಕ್ಕಂಥ ಯುವತಿಯರು, ನಿಮಗೊಂದು ಸಂದೇಶ ಏನಂತಂದ್ರೆ, ನೀವು ನಿಮ್ಮ ಮನೆತನಕ್ಕ ಒಂದು ಒಳ್ಳೆಯ ಹೆಸರು ತರುವಂಗ ನಾವು ಬದುಕಬೇಕು. ಒಂದು ವೇಳೆ ಅದಾಗದಿದ್ದರ, ಒಂದು ವೇಳೆ ಸಾಧನೆಯ ಶಿಖರವನ್ನೇರಿ ಸಾಧನೆಯನ್ನು ಸಾಧಿಸಿ ನಮ್ಮ ತಂದೆಗೆ ನಮ್ಮ ತಾಯಿಗೆ ವೇದಿಕೆ ಮೇಲೆ ಕರೆಕೊಂಡು ಹೋಗಿ ಶಾಲ ಹಾಕಿ ಮಾಲೆ ಹಾಕಿ ಸನ್ಮಾನ ಮಾಡಿಸಬೇಕು ನಮ್ಮ ತಾಯಿ ತಂದೆಗೆ. ಒಂದು ವೇಳೆ ಅದು ಆಗದೇ ಇದ್ದರ, ನಮ್ಮ ತಂದೆ ತಾಯಿಗಳು ರಕ್ಷಣೆ ಮಾಡಿಕೊಂಡು ಬಂದಿರತಕ್ಕಂಥ ಆ ಮನೆತನದ ಘನತೆ ಗೌರವ ಏನದಲ್ಲ, ಅದನ್ನ ಹಾಳು ಮಾಡೋ ಕೆಲಸಾರ ಮಾಡಬಾರ್ದು ನಾವು. ಯಾಕಂದ್ರ ಏನು ಈಗ ನಮ್ಮ ಮನಿ ಒಂದು ಅದ ನೋಡ್ರಿ, ನಮ್ಮ ಮನಿಯೊಳಗ ನಮ್ಮ ತಂದೆ ತಾಯಿಗಳೇನದಾರಲ್ಲ, ಅವರು ಬದುಕಿದ್ದು ಹೆಂಗನ್ನೋದು ನೀವು ವಿಚಾರ ಮಾಡ್ರಿ. ನನ್ನ ತಂದೆ ತಾಯಿಗಳು ಒಂದು ಹೊತ್ತು ಊಟ ಇರದೇ ಇದ್ರು ಚಿಂತೆ ಮಾಡಿಲ್ಲ, ಆದ್ರ ನಮ್ಮಪ್ಪ ನಮ್ಮವ್ವ ಉಳಿಸಿಕೊಂಡು ಬಂದಿರತಕ್ಕಂಥ ಘನತೆ ಗೌರವ ಏನದಲ್ಲ, ಅದನ್ನು ಕಳಿಯುವಂಗ ಬದುಕಿಲ್ಲ. ನಮ್ಮ ಪೂರ್ವಜರು, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಮುತ್ಯ, ನಮ್ಮ ಮುತ್ತಾತ, ನಮ್ಮ ಹಿಂದಿನವರೆಲ್ಲರೂ ನಮ್ಮ ಮನೆತನಕ್ಕ ಒಂದು ಘನತೆಯನ್ನು ಇಟ್ಟುಕೊಂಡು ಬಂದಾರ, ಒಂದು ಮರ್ಯಾದೆಯನ್ನು ಕಾಪಾಡಿಕೊಂಡು ಬಂದಾರ. ಅದನ್ನ ನಾವು ಎಂದೂ ಕಳೆಯಲಾರ್ದಂಗೆ ಬದುಕಿದ್ರೆ ಸಾಕು, ನಮ್ಮ ಜೀವನ ಸಾರ್ಥಕ ಆಗ್ತದೆ. ಅದು ಹೋಗಲಾರ್ದಂಗೆ ಬದುಕುವುದಷ್ಟೇ ನಮ್ಮ ಕರ್ತವ್ಯ. ಆ ರೀತಿಯೊಳಗ ಶೀಲ ಅಂತಂದ್ರೆ ಬಹಳಷ್ಟು ಜಾಗರೂಕತೆಯಿಂದ ನಾವು ಬದುಕಬೇಕಾಗ್ತದೆ. ನಿಮ್ಗೆ ಗೊತ್ತಿರಬೇಕು, ರಾಮಾಯಣ ನೀವೆಲ್ಲ ಕೇಳಿರಿ. ರಾಮಾಯಣದೊಳಗ ರಾಮನಿಗೆ ಮತ್ತು ರಾವಣನಿಗೆ ಯುದ್ಧ ನಡೆಯಿತು. ರಾಮನಿಗೆ ಮತ್ತು ರಾವಣನಿಗೆ ಯುದ್ಧ ನಡೆದ ಸಂದರ್ಭದೊಳಗ ರಾಮ, ಲಕ್ಷ್ಮಣ, ರಾವಣನ ಮಗ ಇಂದ್ರಜಿತು ಅವನಿಗೆ ಏನ್ ಮಾಡಿದ್ರಂತಂದ್ರ ಬಾಣ ಹೊಡೆದ್ರು, ಅವ ಸತ್ತ. ಅದು ಎಂಥ ಬಾಣ ಹೊಡೆದ್ರಂತಂದ್ರ, ಒಂದು ಬಾಣ ಹೊಡೆದ್ರ ಆ ಬಾಣಕ್ಕ ಅವನ ದೇಹ ಛಿದ್ರವಾಗಿ ಬಿತ್ತು. ರಾವಣನ ತಮ್ಮಂದು ಇಂದ್ರಜಿತಂದು ಛಿದ್ರವಾಗಿ ಬಿತ್ತು ಅವನ ಶರೀರ. ಒಂದು ಕಡೆ ಕೈ ಹೋಗಿಬಿತ್ತು, ಒಂದು ಕಡೆ ಕಾಲು ಹೋಗಿಬಿತ್ತು, ಒಂದು ಕಡೆ ದಡ, ಒಂದು ಕಡೆ ರುಂಡ, ಎಲ್ಲ ಕಡೆಗೆ ಹೋಗಿ ಬಿತ್ತು. ಆಗ ಗಂಡ ಸತ್ತಂತ ತಿಳ್ಕೊಂಡ ಆ ಇಂದ್ರಜಿತನ ಹೆಂಡತಿ ಬಂದ ರಾವಣನ ಮುಂದೆ ಕೂತಳ್ಳಾಕತ್ತಿಳು, ನನ್ನ ಗಂಡ ಸತ್ತ ಅಂತ ಹೇಳಿ. ರಾವಣ ಹೇಳ್ತಾನೆ, ನಿನ್ ಗಂಡ ಸತ್ತಾನ ಬರೋಬರಿ, ಅವನನ್ನ ಬದುಕಿಸ್ತಕ್ಕಂತ ಸಂಜೀವಿನಿ ಮಂತ್ರದಿಂದ ಬದುಕಿಸವ್ರು ನಮ್ಮಲ್ಲಿ ಅದಾರ, ನಮ್ಮ ಶ್ರೀಲಂಕೆಯೊಳಗ ಅದಾರ. ಅದಕ್ಕೆ ನೀ ಏನ್ ಮಾಡಂತಂದ್ರ ಅವನ ಎಲ್ಲಾ ಶರೀರವನ್ನು
ಜೋಡಿಸಿಬಿಡು. ಎಲ್ಲೆಲ್ಲಿ ಕೈಯ, ಎಲ್ಲೆಲ್ಲಿ ಕಾಲ, ಎಲ್ಲೆಲ್ಲಿ ರುಂಡ, ಎಲ್ಲೆಲ್ಲಿ ಶರೀರದ ದಡ ಬಿದ್ದಾವಲ್ಲ ಅವನ್ನೆಲ್ಲ ತಂದು ಜೋಡಿಸಿ ಕರೆಕ್ಟಾಗಿ ಅದಕ್ಕೆ ಮಂತ್ರ ಹೇಳಿ ಮತ್ತ ಬದುಕಿಸವ್ರ ಅದಾರ ನಮ್ಮ ಶ್ರೀಲಂಕಾದಾಗ ಅಂತಂದಾಗ ಆಕಿ ಹೂ ಅಂದ್ ಎಲ್ಲ ಜೋಡಿಸಿದ್ಲು. ಆದ್ರೆ ಒಂದು ಕೈ ಏನದ ನೋಡ್ರಿ, ಅದು ಎಲ್ಲಿ ಬಿದ್ದಿತ್ತಂದ್ರ ರಾಮನ ರಥದ ಹತ್ತಕ್ಕೆ ಹೋಗಿ ಬಿದ್ದಿತ್ರಿ. ಅದು ಒಂದು ಕೈಯ ಎಲ್ಲ ಜೋಡಿಸಿದ್ಲು, ಒಂದ ಕೈ ಇದ್ದಿದ್ದಿಲ್ಲ. ಅದ್ರಾಗ ಒಂದು ಈಟ ತುಕುಡಿ ಹೆಚ್ಚಕ್ಕಮ್ಮ ಆದ್ರೂ ಜೀವ ಆಗಂಗಿಲ್ರಿ ಹೊಳ್ಳಿ. ಅದೊಂದು ನೇಮ್ ಅದ, ಸಂಜೀವಿನಿ ಮಂತ್ರ ಹೇಳಿದ್ರೆ ಎಲ್ಲ ಶರೀರ ಜೋಡಿಸ್ಬೇಕಂತ. ಒಂದು ಕೈ ಹೋಗಿ ಏನ ರಾಮನ ಹತ್ತಕ್ಕೆ ಬಿದ್ದಿತ್ತಲ್ಲ, ಅಲ್ಲಿಗೆ ಹೆಂಗ ಹೋಗ್ಬೇಕಿ ಪಾಪ ಹೆಣ್ಮಗಳು. ಆಕೆ ಬಂದ ರಾವಣಗೆ ಹೇಳಿದ್ರಿ, ಇಲ್ರಿ ಎಲ್ಲ ಜೋಡಿಸೇನಿ, ಇನ್ನೊಂದು ಕೈಯ ಅದು ಎಲ್ಲಿ ಬಿದ್ದದ ಅಂತಂದ್ರ ರಾಮನ ರಥದ ಹತ್ತಕ್ಕೆ ಗಾಲಿ ಮಗ್ಲು ಬಿದ್ದದ ರೀ, ಮತ್ತ ಅಲ್ಯಾಂಗ ಹೋಗಿ ಅದನ್ನ ತರ್ಲಿ ಅಂತಂದಾಗ ರಾವಣ ಹೇಳ್ದ, ಸ್ವತಃ ರಾವಣ ಹೇಳ್ತಾನೆ ಹೋಗು, ಅದಕ್ಕೇನಾಗ್ತದ ಅಲ್ಲಿ ಹೋಗಿ ಬಿದ್ದದ ಕೈ ತಗೊಂಡು ಬಂದು ಜೋಡಿಸಂದಾಗ ಅಕ್ಕಿ ಒಂದ್ ಮಾತು ಹೇಳಿದ್ಲು, ಅಲ್ರಿ ಈ ಯುದ್ಧ ನಡೆದದ್ದು ಅದಕ್ಕಿದು, ರಾಮನ ಜೊತೆಗೆ ನಿನ್ನ ಯುದ್ಧ ನಡೆದದ್ದು ಅದಕ್ಕಂದ್ರ ಅವನು ಹೆಂಡತಿನ ತಗೊಂಡು ಬಂದು ಇಟ್ಟದ್ದಕ್ಕ ಯುದ್ಧ ನಡೆದದ ಇದು. ಶ್ರೀರಾಮಚಂದ್ರ ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರನ ಹೆಂಡತಿ ಸೀತೆಯನ್ನ ತಗೊಂಡು ಬಂದು ಅಶೋಕವನದೊಳಗೆ ಇಟ್ಟಿದ್ದಕ್ಕ ಈ ಯುದ್ಧ ನಡೆದದ. ಮತ್ತ ನಾನಾಗೆ ಹೋಗಿ ನಿನ್ನ ತಮ್ಮನ ಹೆಂಡತಿ ನಾನಾಗೆ ಹೋಗಿ ಅವನ ರಥದ ಹತ್ತಕ್ಕೆ ಅದನ್ನ ತಗೊಳಕ್ ಹೋದಾಗ ಅವನನ್ನ ಅಲ್ಲೇ ಹಿಡ್ಕೊಂಡಂದ್ರ ಹೆಂಗ ಮಾಡುದು ಅಂತ ಕೇಳಿದಾಗ ರಾವಣ ಹೇಳ್ತಾನ, ಎಂತ ಮಾತು ನೋಡ್ರಿ ರಾವಣ, ಹೇ ತಂಗಿ ಇನ್ನ ಒಂದು ಮಾತು ನನಗಣ್ಣ, ರಾಮ ಅಂತ ಮನುಷ್ಯ ಅಲ್ಲ ಅಂತ ರಾವಣ ಹೇಳ್ದ. ಏನ್ ಹೇಳಿದ್ರಿ, ಇನ್ನ ನೀ ಅಣ್ಣು ಮಾತು ನನಗಣ್ಣ, ಪರಂತು ರಾಮಗನಬೇಡ, ರಾಮ ಅಂತ ಮನುಷ್ಯ ಅಲ್ಲ ಅಂತ ರಾಮನ ವೈರಿನ ಹೇಳಾಗತ್ತಾನ ಈ ಮಾತ, ರಾಮನ ವೈರಿನ ಹೇಳಾಗತ್ತಾನ ಈ ಮಾತ. ಆ ರೀತಿಯೊಳಗೇನಪ್ಪಾ ಅಂತಂದ್ರೆ ನಮ್ಮ ಬದುಕಿನೊಳಗ ಒಂದು ಕಪ್ಪು ಚುಕ್ಕಿನೂ ಬರಲಾರದಂಗ ನಾವು ಯಾವತ್ತೂ ಬದುಕಿರ್ಬೇಕು ತಾಯಂದಿರ. ಆ ರೀತಿ ನಾವು ಬದುಕಬೇಕು. ನಿಮ್ಗೆ ಗೊತ್ತಿರ್ಬೇಕು, ಒಂದು ಪ್ರಶ್ನೆ ಕೇಳ್ತೇನೆ. ಈಗ ಶಾಲ್ಯಾಗ ಹುಡುಗರನ್ನ ಕೇಳ್ತಾರಲ್ಲ, ಸರ್ಗಳು ಪ್ರಶ್ನೆ ಕೇಳ್ತಾರಲ್ಲ, ಆ ರೀತಿ ನಿಮಗೊಂದು ಪ್ರಶ್ನೆ ಕೇಳ್ತೇನೆ. ಮತ್ತು ಇದನ್ನೇನು ಸಾಲಿ ಮಾಡಿ ಏನು ಸ್ವಾಮಿ ಅಂತ ಅಂದಿರಿ, ಸುಮ್ ಕೇಳ್ತೇನೆ. ಶಾಲ್ಯಾಗ ಪ್ರಶ್ನೆ ಒಬ್ರು ಸರು ಪ್ರಶ್ನೆ ಕೇಳಿದ್ರ, ಸರ್ ಬರೋಕ್ಕಿಂತ ಮೊದಲ BO ಅವ್ರು ಬಂದಿದ್ರಂತೆ. BO ಅಂತಿರ್ತಾರಲ್ಲ, BO ಮ್ಯಾಲಿನ ಆಫೀಸರು. ಸರ್ ಎಲ್ಲೋ ಹೊರಗಡೆ ಹೋಗಿದ್ದ, ಅನುಗುಣದ BO ಒಳಗೆ ಬಂದು ಬಾಗಲ ಹಿಕ್ಕೊಂಡ ಹುಡುಗರನ್ನ ಪ್ರಶ್ನೆ ಕೇಳ್ಬೇಕಂತ ಬಂದು ನಿಂತ. ಅನುಗುಣದ ಬೋರ್ಡ್ ಮ್ಯಾಗ ಬರ್ದಿದ್ರು. ಏನ್ ಬರ್ದಿದ್ರು ಅಂತಂದ್ರ ಅಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ ಪಾಠದ ಬಗ್ಗೆ ಬರೆದಿದ್ರು. ಏನಂತಂದ್ರ ರಾಮಾಯಣದ ಮುಖ್ಯ ಪಾತ್ರಗಳು ಅಂತ ಬರೆದಿದ್ರು. ಅದರ ಮ್ಯಾಗ ಅವರು ಸಾಹೇಬರು, ಮ್ಯಾಲಿನ ಸಾಹೇಬರು ಬಂದು ಅದನ್ನ ಬಂದು ಓದಿದ್ರು. ಓದಿ ನೋಡಿದ್ರು, ಅರೆ 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 ರಾಮಾಯಣ ಹೇಳರತ್ತಿ ಕಾಂತೈತಿ ಹುಡುಗರಿಗೆ, ಅದರಾಗಿಂದ ಒಂದು ಪ್ರಶ್ನೆ ಕೇಳ್ಬೇಕಂತ ಹೇಳಿ ಅವ್ರು ಮ್ಯಾಗಿನ ಸಾಹೇಬರು ಹುಡುಗರನ್ನ ಕೇಳಿದ್ರು. ಏನ್ ಕೇಳಿದ್ರು ಅಂತಂದ್ರ, ಏ ತಮ್ಮ ಒಂದು ಪ್ರಶ್ನೆ ಕೇಳ್ತೇನ್ರು. ಹುಡುಗರು ಅಂದ್ರು, ಕೇಳ್ರಿ ಸರ ಕೇಳ್ರಿ. ಶಿವಧನುಷನ್ನ ಯಾರು ಮುರಿದ್ರು? ರಾಮಾಯಣದೊಳಗೆ ಬರ್ತದ್ರಿ ಇದು. ಸೀತಾ ಸ್ವಯಂವರದೊಳಗ ಸೀತಾನ್ ಲಗ್ನ ಹೋಗುವಾಗ ಅಲ್ಲೊಂದು ಚಾಲೆಂಜ್ ಇರ್ತದ. ಏನಂದ್ರ ಒಂದು ಬಿಲ್ ಇಟ್ಟಿರ್ತಾರೆ. ಆ ಬಿಲ್ಲ ಯಾರು ಮುರಿತಾರಲ್ಲ ಅವರಿಗೆ ಸೀತಾನ ಮದುವೆ ಮಾಡಿ ಕೊಡುವುದು ಅದೊಂದು ಸ್ವಯಂವರ. ಬಿಲ್ ಯಾರು ಮುರಿತಾರಲ್ಲ ಅವರಿಗೆ ಸೀತಾನ ಮಾಡಿ ಕೊಡ್ಬೇಕು ಲಗ್ನ ಅಂತ ಅದೊಂದು ಸ್ವಯಂವರ. ರಾಮ ಮುರಿತಾನ, ಸೀತಾ ರಾಮನ್ ಲಗ್ನ ಆಗಿ ಬರ್ತಾಳ. ಇದು ಮಹಾಭಾರತದ ಪ್ರಸಂಗ. ಅದನ್ನ ಬರೆದಿದ್ರು, ಅದನ್ನ ಪಾಠ ಹೇಳ್ಯಾರಂತ ಸರ್ ಕೇಳಿದ. ಏನ್ ಕೇಳಿದ ಅಂತಂದ್ರ, ಆ ಶಿವಧನುಷನ್ನ ಆ ಬಿಲ್ಲನ್ನ ಯಾರು ಮುರಿದ್ರಂತ ಹುಡುಗರಿಗೆ ಕೇಳಿದಾಗ ಅಟ್ರು ತಣ್ಣಗಾದ್ರಿ ಹುಡುಗರು. ಯಾಕರೋ ಹಿಂಗ್ಯಾಕ? ಅಲ್ಲೇ ಮನಸ್ಸಿನಾಗ ಸಾವಕಾಶ, ನಾವು ಮುರಿದಿಲ್ರಿ ಸರ, ನಾವು ಯಾರು ಮುರಿದಿಲ್ರಿ ಸರ. ಅವ್ರು ಅಂದ್ರು, ಹಿಂಗ್ಯಾಕೆ ಮಾಡಕದೆ ನೀ ಎದ್ ನಿಂದ್ರು. ಅಲ್ಲೊಬ್ಬ ಹುಡುಗ ಸಿದ್ಧ ಅಂತಿದ್ದ, ಎದ್ ನಿಂದ್ರ ಅಂದ್ರ ಅವ್ ಶುದ್ಧ ಹಗಾರ್ಕ ಎದ್ದು ನಿತ್ತರಿ. ಶಿವಧನುಷನ್ನ ಯಾರು ಮುರಿದ್ರು ಅಂತಂದಾಗ ಅವ ಅಳ್ಳಾಕತ್ತಿದ್ರಿ, ಕಣ್ಣಾಗ ನೀರ್ ತಂದ್, ಸರ ನಾ ಮುರಿದೇ ಇಲ್ರಿ, ನಾ ಮುರಿದಿಲ್ರಿ, ನಮ್ಮನ್ನು ಬಡಿಬೇಡ್ರಿ, ನಾ ಮುರಿದಿಲ್ಲ. ಅವ ಅಂದ, ನಾ ಮುರಿದಿಲ್ಲ, ಇದೆಂತದು
ಸರ್ ಪಾಠಾರ ಹೇಳ್ಯಾರಿಲ್ಲ ನಿಮಗ? ಯಾರು ನಿಮ್ ಕ್ಲಾಸ್ ಟೀಚರ್? ಇಂಥವ್ರಿ, ಕರಿ ಅವ್ರನ್ನ. ಕರೆದ್ರು. ಕ್ಲಾಸ್ ಟೀಚರ್ ಒಳಗೆ ಬಂದ್ರು. ಕ್ಲಾಸ್ ಟೀಚರ್ನ ಕೇಳ್ದ ಮ್ಯಾಗಿನ್ ಮಾಸ್ತರ್ ಸಾಯಿಬ್. ಏನ್ ಕೇಳ್ದಂದ್ರ, ಅಲ್ರಿ ಹುಡುಗರಿಗೆ ಪಾಠಾರ ಹೇಳ್ಯಾರಿಲ್ಲ? ನಾ ಪ್ರಶ್ನೆ ಕೇಳಿದಕ್ಕ ಅಳ್ಳಾಕತ್ತಾನವ. ಏನ್ ಕೇಳ್ಯಾರಿ ಪ್ರಶ್ನೆ? ಶಿವಧನುಷನ್ನ ಬಿಲ್ಲನ್ನ ಯಾರು ಮುರಿದ್ರು ಅಂತ ಕೇಳಿದ್ರೆ ನಾ ಮುರಿದಿಲ್ಲ ನೀ ಮುರಿದಿಲ್ಲ ಅನ್ನಕತ್ತಾವಿವು, ನೀವು ಪಾಠ ಹೇಳಿಲ್ಲ ಅಂದ ಕೂಡಲೇ ಅವ ಸರ್ ಅಂದ, ಸರ್ ಆ ಬಿಲ್ ನಮ್ಮ ಆಫೀಸ್ಗೆ ನಾವು ತಂದೇ ಇಲ್ರಿ ಅಂದಿವ. ನಮ್ಮ ಹುಡುಗರು ಅಂತಾವ ಅಲ್ರಿ, ಏನು ಪೆಣ್ಣ ಅದನ್ನ ಇದನ್ನ ಮುರಿಯಂಗಿಲ್ರಿ, ಮತ್ತಿನ್ನು ಅದನ್ನೇ ತರ್ತಾರ್ರಿ, ನಾವೇನು ಅದನ್ನ ತಂದಿಲ್ರಿ ಸರ, ಮುರಿದಿಲ್ರಿ ಅಂತಿವ ಅಂದ. ಅವ ಹನಿ ಹನಿ ಮಾಡ್ಕೊಂಡ ಮ್ಯಾಗಿನ ಸಾಯಬ. ಇವೇನು ಶಾಲೆಯರ ಕೆಲಸವು ಮಾಸ್ತರ್ ಅದನು, ಮತ್ತೇನಡ್ದಾನ? ಯಾರು ನಿಮ್ಮ ಹೆಡ್ ಮಾಸ್ಟ್ರು? ಇಂಥವ್ರಿ. ಕರಿ ಅವನ್ ಹೆಡ್ ಮಾಸ್ಟರ್ನ ಕರೆದ್ರು. ಏನ್ರಿ ಸರ ಹುಡುಗರಿಗೆ ಹೆಂಗ ಕಲಿಸಿರಿ, ನಿಮ್ ಮಾಸ್ತರ್ಗೆ ಹೆಂಗ ಕಲಿಸಿರಿ? ಈ ಪ್ರಶ್ನೆ ಕೇಳಿದ ಕೂಡಲೇ ಹೆಂಗ ಹೇಳ್ತಾವ ಹುಡುಗರು, ಮಾಸ್ತರ್ ಹೆಂಗಂತಾನ? ಅವಂದ ಏನಾರ ಪ್ರಶ್ನೆ ಕೇಳಿರಿ ಅಂತದು ಏನಿಲ್ಲ ಮಾರಾಯ, ಶಿವಧನುಷನ್ನು ಯಾರು ಮುರಿದ್ರು ಅಂತ ನಾವು ಕೇಳಕತ್ತೀವಿ. ಅವಂದ ಅದು ಎಲ್ಲಿತ್ರಿ ಅಂದವ. ಅದನ್ನ ನೀವ್ಯಾಕೆ ತರಕ್ ಹೋಗಿದ್ದೀರಿ ಸರ್ ಅಂತ ಅವ ಇವನ್ ಕೇಳ್ದ. ಮತ್ ಮ್ಯಾಲಂದ, ಸರ್ ಯಾರ್ಯಾಕೆ ಮುರಿವರಕ್ಕ ಅದನ್ನ, ಯಾರ್ಯಾಕೆ ಮುರಿವರಕತ್ತ? ನಾವ್ ಎಷ್ಟು ಸ್ಟಾಪ್ ಟೀಚರ್ ಅದೀವಲ್ಲ ಅಟ್ರು ಕೂಡಿ ಹಾಕಿ ಅದನ್ನ ಮಾಡಿಸ್ಕೊಡ್ತೀವ್ರಿ ಸರ್ ಅಂದವ. ಪ್ರಶ್ನೆ ಕೇಳೋದಕ್ಕೆ ಹುಡುಗರು ಉತ್ತರ. ನಾ ನಿಮಗೇನು ಪ್ರಶ್ನೆ ಕೇಳ್ತೇನೆಂದರ, ಅತಿ ಕರ್ಗ ಇದ್ದದ ವಸ್ತು ಯಾವ್ದು ರೀ? ಅತಿ ಕರ್ಗ, ಅದಕ್ಕಿಂತ ಕರ್ಗ ಇನ್ ಯಾವುದು ಇರಬಾರ್ದು ನೋಡು. ಅತಿ ಕಪ್ಪು ವಸ್ತು ಯಾವುದು? ಏನು? ಇಡ್ಲಿ. ಇಡ್ಲಿ ಬೆಳಗ ಇರ್ತಾವ ಯವ. ಮಸಿ ಇಡ್ಲಿ, ಮಸಿಯ ನೇಸು ಕಾಲು ಬೆಳಗಿದ್ದರೆ ಬೆಳಿದಾಗ ಬಲ್ಲುದೆ ಬಸವಣ್ಣವ್ರು ಹೇಳಿದ್ರು. ಇಡ್ಲಿ ಅಂತೀರಲ್ಲ, ಇಡ್ಲಿಕ್ಕಿಂತಲೂ ಕರ್ಗ ಇರ್ತದ್ರಿ. ಇನ್ನೂ ಒಂದು ಇಡ್ಲಿಯೊಳಗ ಬಿಳಿ ಗರಿ 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 ಇರ್ತಾವ ನೋಡ್ರಿ. ಇಡ್ಲಿಯೊಳಗ ಬಿಳಿ ಗರಿ 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 ಇರ್ತಾವ. ಇಡ್ಲಿಕ್ಕಿಂತಲೂ ಕರ್ಗ ಇರ್ತದ ಒಂದು ವಸ್ತು. ಬಹುತೇಕ ಅದರಕ್ಕಿಂತಲೂ ಕರ್ಗ ಯಾವುದೂ ಇಲ್ಲ. ಹಿಂದಿ ಒಳಗ ಒಬ್ಬ ಕವಿ ಪ್ರಶ್ನೆ ಕೇಳ್ತಾನ, ಏನಂತಂದ್ರ ಕಾಜಲ್ ಸೆ ಕಾಲಾ ಕೌನ್ ಹೈ? ಹಾ, ಕಾಡಿಗೆ. ಅತಿ ಕರ್ಗ, ಅದಕ್ಕಿಂತಲೂ ಇನ್ನು ಕರ್ಗ ಯಾವುದೂ ಇಲ್ಲಪ್ಪ ಅನ್ನೋ ವಸ್ತು ಯಾವುದು ಅಂತಂದ್ರ ಕಾಡಿಗೆ. ಹೌದಿಲ್ರಿ? ಆದ್ರ ಹಿಂದಿ ಕವಿ ಮತ್ತ ಅದಕ್ಕಿಂತ ಮುಂದೋಗಿ ಪ್ರಶ್ನೆ ಕೇಳ್ತಾ ನಾವು, ಏನು? ಕಾಜಲ್ ಸೆ ಕಾಲಾ ಕೌನ್ ಹೈ? ಕಾಡಿಗಿಂತಲೂ ಕರ್ಗ ಐತಂತ್ರಿ ಒಂದು ವಸ್ತು, ಅದು ಯಾವುದು? ಅದನ್ನೇನೋ ಹೇಳಪ್ಪ ಸ್ವಾಮಿ, ನಮಗೇನು ಗೊತ್ತಾ? ಕಾಜಲ್ ಸೆ ಕಾಲಾ ಕೌನ್ ಹೈ? ಕಾಡಿಗಿಂತಲೂ ಕರ್ಗ ಯಾವ್ದಂತಂದ್ರ ಅವ ಉತ್ತರ ಬರಿತಾನೆ, ಕಾಜಲ್ ಸೆ ಕಾಲಾ ಕಲಂಕ ಹೈ. ಕಲಂಕ ಹೈ. ಮನುಷ್ಯನಿಗೆ ಬಂದಿರತಕ್ಕಂಥ ಕಲಂಕ ಅನ್ನೋದೇನದ ನೋಡ್ರಿ. ಕಲಂಕ ಅಂದ್ರೇನು? ಅಪಮಾನಿತನಾಗಿ ಬದುಕೋದು. ಮನುಷ್ಯ ಕಲಂಕಿತನಾಗಿ ಅಂದ್ರೆ ಇನ್ನೊಬ್ಬರ ಕಡೆ ಹಿಂಗ ಅನ್ನಿಸಿಕೊಂಡು ಬದುಕುವುದೇನದಲ್ಲ ಅದು ಕಲಂಕ. ಹಂಗಾಗಿ ಬದುಕಬಾರದು ಅಂತ ಶಾಸ್ತ್ರದೊಳಗೆ ಬರೀತಾರೆ ತಾಯಂದಿರ. ಅದಕ್ಕೆ ಮಣಿಯೊಳಗೆ ನಾವೆಲ್ಲರೂ ಹೆಂಗಂತಂದ್ರೆ ಪ್ರೀತಿಯಿಂದ, ವಿಶ್ವಾಸದಿಂದ, ಶ್ರದ್ಧೆಯಿಂದ ಗಂಡ ದೇವರಂತ ತಿಳ್ಕೊಂಡ ನಾವೆಲ್ಲರೂ ಬದುಕಬೇಕ್ರಿ ತಾಯಂದಿರ. ಗಂಡ ದೇವರಂತ ನಾವೆಲ್ಲರೂ ಬದುಕಬೇಕು. ಜಗತ್ತಿನೊಳಗ ಗಂಡನಕ್ಕಿಂತಲೂ ದೇವರು ಬೇರೆ ಯಾರೂ ಇಲ್ರಿ. ಗಂಡನಕ್ಕಿಂತಲೂ ಜಗತ್ತಿನೊಳಗೆ ದೇವರು ಬೇರೆ ಯಾರೂ ಇಲ್ಲ. ಅದಕ್ಕೆ ಹಾಡ್ತಿರ್ತಾರೆ ನೋಡ್ರಿ, ಗಂಡನೇ ದೇವರೆಂದು ತಿಳಿರಮ್ಮ, ಗಂಡನೇ ದೇವರೆಂದು ತಿಳಿರಮ್ಮ. ಬಹುತೇಕ ಮದ್ದಿಂದಾಗ ನಾ ಪೂಜ್ಯ ಅಪ್ಪಾಜಿ ಅವ್ರು ಹೇಳಾಕತ್ತಿದ್ರೆ ಕಾಂತತಿ. ಏನಂದ್ರ ಪಂಚಾಚಾರ್ಯರ 5 ಬಣ್ಣಗಳ ವ್ಯವಸ್ಥೆಯನ್ನು ಪೂಜ್ಯರು, ಹೌದಿಲ್ರಿಪ್ಪ, 5 ಬಣ್ಣಗಳ ವ್ಯವಸ್ಥೆಯನ್ನು ಹೇಳಾಕತ್ತಿದ್ರು. ಆ 5 ಬಣ್ಣಗಳನ್ನ ಹೆಣ್ಣು ಮಕ್ಕಳ ಶರೀರದೊಳಗಿರ್ತಕ್ಕಂಥ ಕೆಲವೊಂದು ಸಂಕೇತಗಳದಾವ, ನಮ್ಮ ಪಂಚಾಚಾರ್ಯರ ಸಂಕೇತಗಳು. ಅವೆಲ್ಲವುಗಳಿಗೆ ಕಾರಣ ಯಾರು ಅಂತಂದ್ರ ನಮ್ಮ ಪತಿರಾಯ. ಹಣಿ ಮೇಲೆ ಕುಂಕುಮ ಹಚ್ಚಗೋತೀವಂದ್ರ ಅದು ಗಂಡನ ಕುರುಹು ಅಂತ ತಿಳ್ಕೊಂಡ. ಕೊಳ್ಳಾಗ ತಾಳಿ ಕಟ್ಟಗೋತೀವಂದ್ರ ಅದು ಗಂಡನ ಕುರು ಅಂತ ತಿಳ್ಕೊಂಡ. ಕೈಯೊಳಗ ಹಸಿರು ಬಳಿ ಹಾಕೋತೀವಂದ್ರ ಅದು ಗಂಡನ ಕುರು ಅಂತ ತಿಳ್ಕೊಂಡ. ಆ ರೀತಿಯೊಳಗ ಜಗತ್ತಿನೊಳಗ ಎಲ್ಲದಕ್ಕಿಂತಲೂ ಶ್ರೇಷ್ಠವಾದ ದೈವ
ದೈವ ದೇವರು ಅಂತಂದ್ರ ನಮ್ಮ ಗಂಡ. ಅದಕ್ಕ ಗಂಡನ್ ಕೂಡ ಬಹಳ ಪ್ರೀತಿಯಿಂದ ನಾವು ಬದುಕಬೇಕು. ಒಂದು ಸಾರಿ ಗಂಡನನ್ನು ಬಿಟ್ಟು ಹೆಂಡತಿಯನ್ನು ಬಿಟ್ಟು ಗಂಡರ ಹೋದರು ಅಂತಂದ್ರ ಹೊಳ್ಳಿ ಎಂದೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆ ನಂತರ ನಾ ಆಗಳ ಹೇಳಿನಲ್ಲ, ಗಂಡನ ಅಂಗಿ ಇಲ್ಲಿ ಹಾಕೊಂಡ ಯಾವತ್ತೂ ಅವನ ನೆನಪಿನೊಳಗೆ ಬದುಕ್ತಿದ್ಲಲ್ಲ ಆ ತಾಯಿ. ಯಾಕಂತಂದ್ರ ಗಂಡ ದೇವ್ರಂತ ತಿಳ್ಕೊಂಡ, ಈ ಮನೆತನದ ಅಡಿಪಾಯ ಅಂತ ತಿಳ್ಕೊಂಡ ಆ ರೀತಿ ಬದುಕ್ತಿದ್ಲಲ್ಲ. ನಾವು ಏನಪ್ಪಾ ಅಂತಂದ್ರ ಯಾವತ್ತೂ ಗಂಡ ಹೆಂಗದಾನ, ಗಂಡನ ವ್ಯಕ್ತಿತ್ವ ಏನದ, ಗಂಡನ ಆದಾಯ ಏನದ, ಅದರೊಳಗೆ ನಾವು ಬದುಕಕ್ಕೆ ಕಲಿಬೇಕು. ಅದರೊಳಗೆ ಗಂಡನ ಪಗಾರ ತಿಂಗಳಿಗೆ 20,000 ಅದ.